ನಮಸ್ಕಾರ. ಹಣದ ಬಗ್ಗೆ ನಮ್ಮ ಯೋಚನಾ ಕ್ರಮವನ್ನೇ ಬುಡಮೇಲು ಮಾಡಿದ ಒಂದು ಪುಸ್ತಕ ಅಂದ್ರೆ ಅದು ರಾಬರ್ಟ್ ಕಿಯೋಸಾಕಿಯವರ ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಇವತ್ತು ಆ ಪುಸ್ತಕದಲ್ಲಿರೋ ಕೆಲವು ಅತ್ಯಂತ ಪ್ರಮುಖ ಪಾಠಗಳನ್ನ ಸರಳವಾಗಿ ನೇರವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ಲ? ಮೊದಲಿಗೆ ಒಂದು ಶಾಕಿಂಗ್ ಮಾತಿನೊಂದಿಗೆ ಶುರು ಮಾಡೋಣ. ಹಣದ ಕೊರತೆಯೇ ಎಲ್ಲಾ ಕೆಡುಕುಗಳ ಮೂಲ ಅಂತಾರೆ ರಿಚ್ ಡ್ಯಾಡ್. ನಾವ್ ಚಿಕ್ಕಂದಿಂದ ಕೇಳಿದ್ದೇನು, ದುಡ್ಡಿನ ಮೇಲಿನ ಆಸೆಯೇ ದುಃಖಕ್ಕೆ ಮೂಲ ಅಂತ. ಆದ್ರೆ ಈ ಮಾತು ಅದಕ್ಕೆ ಪಕ್ಕಾ ಉಲ್ಟಾ. ಈ ಪುಸ್ತಕ ನಮ್ಮ ಹಳೇ ನಂಬಿಕೆಗಳನ್ನ ಹೇಗೆಲ್ಲ ಪ್ರಶ್ನಿಸುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಈ ಇಡೀ ಪುಸ್ತಕದ ಆತ್ಮ ಇರೋದೇ ಲೇಖಕರ ಇಬ್ಬರು ತಂದೆಯಂದಿರ ಕಥೆಯಲ್ಲಿ. ಒಬ್ಬರು ಸ್ವಂತ ತಂದೆ, ಇನ್ನೊಬ್ಬರು ತಮ್ಮ ಸ್ನೇಹಿತನ ತಂದೆ. ಇಬ್ಬರ ಯೋಚನೆಗಳು, ಹಣದ ಬಗ್ಗೆ ಅವರಿಗಿದ್ದ ದೃಷ್ಟಿಕೋನ ಸಂಪೂರ್ಣವಾಗಿ ಬೇರೆ ಬೇರೆ. ಒಬ್ಬರು ಉತ್ತರ ಆದ್ರೆ ಇನ್ನೊಬ್ಬರು ದಕ್ಷಿಣ. ಇದು ಕೇವಲ ಒಂದು ಕಥೆಯಲ್ಲ, ಬದಲಿಗೆ ಎರಡು ವಿಭಿನ್ನ ಆರ್ಥಿಕ ಮನಸ್ಥಿತಿಗಳ ನಡುವಿನ ಸಂಘರ್ಷ. ಇಲ್ನೋಡಿ ಎಷ್ಟು ದೊಡ್ಡ ವ್ಯತ್ಯಾಸ ಅಂತ. ಲೇಖಕರ ಸ್ವಂತ ತಂದೆ ಅಂದ್ರೆ ಪೂರ್ ಡ್ಯಾಡ್ ತುಂಬಾನೇ ಓದ್ಕೊಂಡವರು, PhD ಕೂಡ ಮಾಡಿದ್ರು. ಆದ್ರೆ ರಿಚ್ ಡ್ಯಾಡ್ 8ನೇ ಕ್ಲಾಸನ್ನು ಮುಗಿಸಿರ್ಲಿಲ್ಲ. ಆದ್ರೂ ವಿಪರ್ಯಾಸ ಅಂದ್ರೆ ಹೆಚ್ಚು ಓದಿದ ಪೂರ್ ಡ್ಯಾಡ್ ಜೀವನ ಪೂರ್ತಿ ಹಣಕ್ಕಾಗಿ ಒದ್ದಾಡಿದ್ರು. ಆದ್ರೆ ಹೆಚ್ಚು ಓದದೇ ಇದ್ದ ರಿಚ್ ಡ್ಯಾಡ್ ಹವಾಯಿಯ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ್ರು. ಇದ್ರಿಂದ ನಮ್ಗೆ ಗೊತ್ತಾಗೋದೇನು? ಕೇವಲ ಡಿಗ್ರಿಗಳಿಂದ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಹಣಕಾಸಿನ ಬಗ್ಗೆ ಸರಿಯಾದ ತಿಳುವಳಿಕೆ ಮತ್ತು ಮನಸ್ಥಿತಿ ಅದಕ್ಕಿಂತ ಹೆಚ್ಚು ಮುಖ್ಯ. ಈ ಮನಸ್ಥಿತಿಯ ವ್ಯತ್ಯಾಸ ಅವರ ಮಾತುಗಳಲ್ಲೇ ಗೊತ್ತಾಗುತ್ತೆ ನೋಡಿ. ಪೂರ್ ಡ್ಯಾಡ್ ಹೇಳೋದು, ಚೆನ್ನಾಗಿ ಓದು, ಆಗ ಒಂದು ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ. ಇದು ಉದ್ಯೋಗಿಯ ಮನಸ್ಥಿತಿ. ಆದ್ರೆ ರಿಚ್ ಡ್ಯಾಡ್ ಹೇಳೋದು, ಚೆನ್ನಾಗಿ ಓದು, ಆಗ ಒಂದು ಒಳ್ಳೆ ಕಂಪನಿಯನ್ನೇ ನೀನು ಖರೀದಿಸಬಹುದು. ಇದು ಉದ್ಯಮಿಯ ಮನಸ್ಥಿತಿ. ನೋಡಿ, ಒಂದೇ ಸಲಹೆ, ಆದ್ರೆ ದೃಷ್ಟಿಕೋನದಲ್ಲಿ ಎಷ್ಟೊಂದು ವ್ಯತ್ಯಾಸ. ಇನ್ನು ರಿಸ್ಕ್ ತಗೊಳ್ಳೋ ವಿಷಯದಲ್ಲೂ ಅಷ್ಟೇ. ಪೂರ್ ಡ್ಯಾಡ್ ಯಾವಾಗ್ಲೂ ಹಣದ ವಿಷಯದಲ್ಲಿ ರಿಸ್ಕ್ ಎಲ್ಲ ಬೇಡಾಪ, ಸೇಫ್ ಆಗಿರು ಅಂತಿದ್ರು. ಆದ್ರೆ ರಿಚ್ ಡ್ಯಾಡ್ ಮಾತ್ರ ರಿಸ್ಕ್ನಿಂದ ದೂರ ಓಡ್ಬೇಡ, ಅದನ್ನ ನಿಭಾಯಿಸೋದು ಹೇಗೆ ಅಂತ ಕಲಿ ಅಂತಿದ್ರು. ಒಂದು ಮನಸ್ಥಿತಿ ರಿಸ್ಕ್ನಿಂದ ಭಯಪಡುತ್ತೆ, ಇನ್ನೊಂದು ಅದನ್ನೇ ಒಂದು ಅವಕಾಶವಾಗಿ ನೋಡುತ್ತೆ. ರಿಚ್ ಡ್ಯಾಡು ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ, ಬ್ರೋಕ್ ಆಗಿರೋದು ಮತ್ತು ಪೂರ್ ಆಗಿರೋದು ಒಂದೇ ಅಲ್ಲ. ಬ್ರೋಕ್ ಅಂದ್ರೆ ಸದ್ಯಕ್ಕೆ ಜೇಬು ಖಾಲಿ ಇರೋದು, ಅದು ತಾತ್ಕಾಲಿಕ. ಆದ್ರೆ ಪೂರ್ ಅಂದ್ರೆ ಬಡತನ, ಅದು ಶಾಶ್ವತ. ಯಾಕಂದ್ರೆ ಬಡತನ ಅನ್ನೋದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅದೊಂದು ಮನಸ್ಥಿತಿ, ಒಂದು ಯೋಚನಾಕ್ರಮ. ಹಾಗಿದ್ರೆ ಯಾಕೆ ಇಷ್ಟೊಂದು ಜನ ಎಷ್ಟೇ ದುಡಿದ್ರೂ ಹಣಕಾಸಿನ ವಿಚಾರದಲ್ಲಿ ಕಷ್ಟಪಡ್ತಾರೆ? ಅದಕ್ಕೆ ಈ ಪುಸ್ತಕದಲ್ಲಿ ಒಂದು ಪದ ಬಳಸ್ತಾರೆ, ರ್ಯಾಟ್ ರೇಸ್, ಅಂದ್ರೆ ಇಲಿ ಓಟ. ಬನ್ನಿ, ಏನಿದು ರ್ಯಾಟ್ ರೇಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ರ್ಯಾಟ್ ರೇಸ್ ಅಂದ್ರೆ ಒಂದು ಚಕ್ರದಲ್ಲಿ ನಿಲ್ಲದೆ ಓಡೋ ಇಲಿತರ. ಹೆಚ್ಚಿನ ಮಧ್ಯಮ ವರ್ಗದವರು ಈ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತಾರೆ. ತಿಂಗಳಿಡೀ ಕಷ್ಟಪಟ್ಟು ದುಡಿಯೋದು, ಸಂಬಳ ಬಂದ ತಕ್ಷಣ ಅದನ್ನ ಬಿಲ್, EMI ಅಂತ ಕಟ್ಟಿ ಮುಗ್ಸೋದು, ಮತ್ತೆ ಮುಂದಿನ ಸಂಬಳಕ್ಕಾಗಿ ಕಾಯೋದು. ಇದೊಂದು ಮುಗಿಯದ ಓಟ. ಇದೇ ನೋಡಿ ಆ ಸೈಕಲ್. ಬೆಳಿಗ್ಗೆ ಏಳೋದು, ಕೆಲ್ಸಕ್ಕೆ ಹೋಗೋದು, ಬಿಲ್ಗಳನ್ನ ಕಟ್ಟೋದು, ಮತ್ತೆ ಅದೇ ರಿಪೀಟ್. ಓಡ್ತಾನೆ ಇರ್ತಾರೆ, ಆದ್ರೆ ಜೀವನದಲ್ಲಿ ಒಂದಡಿ ಕೂಡ ಮುಂದೆ ಹೋಗೋದಿಲ್ಲ. ಈ ಇಲಿ ಓಟವನ್ನ ಓಡಿಸ್ತಿರೋದೇ ಎರಡು ಪ್ರಮುಖ ಭಾವನೆಗಳು ಅಂತಾರೆ ಲೇಖಕರು. ಒಂದು ಭಯ, ಇನ್ನೊಂದು ದುರಾಸೆ. ದುಡ್ಡಿಲ್ದಿದ್ರೆ ಜೀವನ ಹೇಗೆ ಅನ್ನೋ ಭಯ ನಮ್ಮನ್ನ ಕೆಲ್ಸಕ್ಕೆ ಹೋಗುವಂತೆ ಮಾಡತ್ತೆ. ಸಂಬಳ ಬಂದ ಮೇಲೆ ಇನ್ನೂ ದೊಡ್ಡ ಮನೆ, ಒಳ್ಳೆ ಕಾರ್ ಬೇಕು ಅನ್ನೋ ದುರಾಸೆ ನಮ್ಮಿಂದ ಹೆಚ್ಚು ಖರ್ಚು ಮಾಡಿಸುತ್ತೆ. ಈ ಭಯ ಮತ್ತು ದುರಾಸೆಯ ನಡುವೆ ನಮ್ಮ ಜೀವನ ಸಿಕ್ಕಾಕೊಂಡ್ಬಿಡುತ್ತೆ. ಹಾಗಿದ್ರೆ ಈ ರ್ಯಾಟ್ ರೇಸ್ ಎನ್ನುವ ವಿಷವರ್ತುಲದಿಂದ ಹೊರಗೆ ಬರುವುದು ಹೇಗೆ? ಅದಕ್ಕೆ ಉತ್ತರಾನೇ ರಿಚ್ ಡ್ಯಾಡ್ ಹೇಳಿಕೊಟ್ಟ ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಪಾಠ. ಲೆಸನ್ ನಂಬರ್ 1. ಇದನ್ನ ಮನಸ್ಸಲ್ಲಿ ಅಚ್ಚೊತ್ತಿ ಇಟ್ಕೊಳ್ಬೇಕು. ಬಡವರು ಮತ್ತು ಮಧ್ಯಮ ವರ್ಗದವರು ಹಣಕ್ಕಾಗಿ ಕೆಲಸ ಮಾಡ್ತಾರೆ, ಆದ್ರೆ ಶ್ರೀಮಂತರು ಹಣವನ್ನೇ ತಮಗೋಸ್ಕರ ಕೆಲಸ ಮಾಡಿಸ್ತಾರೆ. ಇದೇ ನೋಡಿ ಶ್ರೀಮಂತಿಕೆ ಮತ್ತು ಬಡತನದ ನಡುವಿನ ಅತಿ ದೊಡ್ಡ ಮೂಲಭೂತ ವ್ಯತ್ಯಾಸ. ಓಕೆ, ಕೇಳೋಕೆ ಚೆನ್ನಾಗಿದೆ, ಆದ್ರೆ ಹಣದಿಂದ ಕೆಲಸ ಮಾಡ್ಸೋದ್ ಹೇಗೆ? ಈ ಒಂದು ಪ್ರಶ್ನೆಗೆ ಉತ್ತರದಲ್ಲೇ ಈ ಪುಸ್ತಕದ ಅತಿದೊಡ್ಡ ಸೀಕ್ರೆಟ್ ಅಡಗಿದೆ. ಸರಿ, ಈಗ ನಾವು ಈ ಪುಸ್ತಕದ ಹೃದಯ ಭಾಗಕ್ಕೆ ಬಂದಿದ್ದೇವೆ. ಹಣಕಾಸಿನ ಸ್ವಾತಂತ್ರ್ಯದ ಮೊದಲ ಪಾಠ. ಅದೇ ಆಸ್ತಿ ಮತ್ತು ಹೊಣೆಗಾರಿಕೆಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು. ರೂಲ್ ತುಂಬಾನೇ ಸಿಂಪಲ್. ಅಸೆಟ್ ಅಂದ್ರೆ ಏನು, ಲಯಬಿಲಿಟಿ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಆಮೇಲೆ ಜೀವನ ಪೂರ್ತಿ ಬರೀ ಅಸೆಟ್ಸ್ಗಳನ್ನೇ ಕೊಂಡ್ಕೊಳ್ತಾ ಹೋಗ್ಬೇಕು. ಈ ಒಂದು ರೂಲ್ ಫಾಲೋ ಮಾಡಿದ್ರೆ ಸಾಕು, ಆರ್ಥಿಕ ಸ್ವಾತಂತ್ರ್ಯ ನಮ್ಮ ಕೈಯಲ್ಲಿರುತ್ತೆ. ಹಾಗಿದ್ರೆ ಆಸೆಟ್ ಅಂದ್ರೆ ಏನು? ತುಂಬಾ ಸಿಂಪಲ್. ಯಾವುದೇ ಒಂದು ವಸ್ತು ನಮ್ಮ ಜೇಬಿಗೆ ದುಡ್ಡು ತಂದು ಹಾಕಿದ್ರೆ ಅದು ಆಸೆಟ್. ಉದಾಹರಣೆಗೆ ಬಾಡಿಗೆ ಬರೋ ಮನೆ, ಸ್ಟಾಕ್ ಮಾರ್ಕೆಟ್, ಒಂದು ಬಿಸ್ನೆಸ್. ಇವೆಲ್ಲ ನಾವು ನಿದ್ದೆ ಮಾಡ್ತಿರುವಾಗ್ಲೂ ನಮಗಾಗಿ ದುಡಿಯುತ್ತಿರ್ತವೆ. ಹಾಗೆಯೇ ಲಯಬಿಲಿಟಿ ಅಂದ್ರೆ ಇದ ಪಕ್ಕಾ ಉಲ್ಟಾ. ಯಾವುದೇ ಒಂದು ವಸ್ತು ನಮ್ಮ ಜೇಬಿಂದ ದುಡ್ಡನ್ನ ಹೊರಗೆ ತೆಗೆದ್ರೆ ಅದು ಲಯಬಿಲಿಟಿ. ಉದಾಹರಣೆಗೆ ನಮ್ಮ ಮನೆ ಲೋನ್, ಕಾರ್ ಲೋನ್, ಕ್ರೆಡಿಟ್ ಕಾರ್ಡ್ ಸಾಲ ಇವೆಲ್ಲ ನಮ್ಮ ಕಷ್ಟದ ದುಡ್ಡನ್ನ ತಿನ್ನುತ್ತವೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ನಾವು ವಾಸ ಮಾಡೋ ನಮ್ಮ ಸ್ವಂತ ಮನೆ ಆಸೆಟಾ ಅಥವಾ ಲಯಬಿಲಿಟಿಯಾ? ಸಾಮಾನ್ಯವಾಗಿ ಎಲ್ಲರೂ ಇದು ಆಸೆಟ್ ಅಂತಾರೆ. ಆದ್ರೆ ರಿಚ್ ಡ್ಯಾಡ್ ಪ್ರಕಾರ ಅದೊಂದು ಅತಿ ದೊಡ್ಡ ಲಯಬಿಲಿಟಿ. ಯಾಕಂದ್ರೆ ಅದರ ಲೋನ್, ಟ್ಯಾಕ್ಸ್, ಮೇಂಟೆನೆನ್ಸ್ ಹೀಗೆ ಪ್ರತಿ ತಿಂಗಳು ಅದು ನಮ್ಮ ಜೇಬಿಂದ ದುಡ್ಡನ್ನ ಹೊರಗೆ ತೆಗೆಯುತ್ತದೆ ಹೊರತು ಒಳಗೆ ತಂದು ಹಾಕುವುದಿಲ್ಲ. ಸರಿ, ಈ ಆಸೆಟ್ ಮತ್ತು ಲಯಬಿಲಿಟಿ ಕಾನ್ಸೆಪ್ಟ್ ಬಡವರು, ಮಧ್ಯಮ ವರ್ಗದವರು ಮತ್ತು ಶ್ರೀಮಂತರ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ನೋಡೋಣ ಬನ್ನಿ. ಮೊದಲು ಬಡವರ ಕ್ಯಾಶ್ ಫ್ಲೋ ಅಂದ್ರೆ ಹಣದ ಹರಿವು ನೋಡೋಣ. ಸಂಬಳ ಬರುತ್ತೆ, ಬಂದ ಹಣ ಬಂದ ಹಾಗೆ ಮನೆ ಬಾಡಿಗೆ, ಊಟ ತಿಂಡಿ ಅಂತ ಖರ್ಚುಗಳಿಗೆ ಹೋಗ್ಬಿಡುತ್ತೆ. ತಿಂಗಳ ಕೊನೆಗೆ ಜೇಬು ಖಾಲಿ. ಆಸೆಟ್ ಅನ್ನೋ ಕಾಲಂನಲ್ಲಿ ಏನೂ ಇರೋದಿಲ್ಲ. ಈಗ ಮಧ್ಯಮ ವರ್ಗದವರ ಕಥೆ. ಇದು ಸ್ವಲ್ಪ ಟ್ರಿಕ್ಕಿ. ಇವರ ಸಂಬಳದ ದೊಡ್ಡ ಭಾಗ ಲಯಬಿಲಿಟೀಸ್ಗಳನ್ನ ಕೊಂಡುಕೊಳ್ಳಲು ಹೋಗುತ್ತೆ. ಅಂದ್ರೆ ಮನೆ ಲೋನ್, ಕಾರ್ ಲೋನ್. ಈ ಲಯಬಿಲಿಟೀಸ್ಗಳು ಇನ್ನೂ ಹೆಚ್ಚು ಖರ್ಚುಗಳನ್ನ ಸೃಷ್ಟಿಸ್ತವೆ. ಇದೇ ಅವರನ್ನ ರ್ಯಾಟ್ ರೇಸ್ನಲ್ಲಿ ಶಾಶ್ವತವಾಗಿ ಲಾಕ್ ಮಾಡ್ಬಿಡೋದು. ಇನ್ನು ಶ್ರೀಮಂತರ ಕ್ಯಾಶ್ ಫ್ಲೋ ಇದು ಸಂಪೂರ್ಣವಾಗಿ ಬೇರೆ ಆಟ. ಅವರ ಫೋಕಸ್ ಇರೋದು ಆಸೆಟ್ಸ್ಗಳ ಮೇಲೆ. ಅವರ ಆಸೆಟ್ಸ್ಗಳು ಅವರಿಗೆ ಆದಾಯ ತಂದುಕೊಡ್ತವೆ. ಆ ಆದಾಯದಿಂದಲೇ ಅವರ ಖರ್ಚುಗಳು ನಡೀತವೆ. ಅಷ್ಟೇ ಅಲ್ಲ, ಉಳಿದ ಹಣದಲ್ಲಿ ಅವರು ಇನ್ನೂ ಹೆಚ್ಚು ಆಸೆಟ್ಸ್ಗಳನ್ನ ಕೊಂಡುಕೊಳ್ತಾರೆ. ಇದೊಂದು ರೀತಿ ದುಡ್ಡು ಮಾಡೋ ಮೆಷೀನ್ ಇದ್ದ ಹಾಗೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗಲು ಕಾರಣ ಅವರು ನಿರಂತರವಾಗಿ ಆದಾಯ ತರುವ ಆಸೆಟ್ಸ್ಗಳನ್ನ ಸಂಪಾದಿಸ್ತಾರೆ. ಆದ್ರೆ ಮಧ್ಯಮ ವರ್ಗದವರು ಲಯಬಿಲಿಟೀಸ್ಗಳನ್ನೇ ಆಸೆಟ್ಸ್ ಅಂತ ತಪ್ಪು ತಿಳಿದು ಸಾಲದ ಸುಳಿಯಲ್ಲಿ ಸಿಕ್ಕಿಹಾಕ್ಕೊಳ್ತಾರೆ. ನೆನಪಿಡಬೇಕಾದದ್ದು, ನಿಜವಾದ ಶ್ರೀಮಂತಿಕೆ ಸಂಬಳದಲ್ಲಿಲ್ಲ, ಬದಲಾಗಿ ಆದಾಯ ತರುವ ಆಸೆಟ್ಸ್ಗಳನ್ನ ಕಟ್ಟೋದ್ರಲ್ಲಿದೆ. ಹಾಗಿದ್ರೆ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ. ನಮ್ಮ ದುಡಿಮೆಯ ಹಣ, ನಮ್ಮ ಕಷ್ಟದ ದುಡ್ಡು ಯಾವುದಕ್ಕಾಗಿ ಕೆಲಸ ಮಾಡ್ತಿದೆ? ನಮ್ಮ ಆಸೆಟ್ಸ್ಗಳನ್ನ ಬೆಳೆಸೋಕ ಅಥವಾ ನಮ್ಮ ಲಯಬಿಲಿಟೀಸ್ಗಳನ್ನ ಪೋಷಿಸೋಕ? ಒಮ್ಮೆ ಯೋಚಿಸಿ.